ಗುಡ್ ಆಫ್ಟರ್ನೂನ್. ಹಾಯ್ ಫ್ರೆಂಡ್ಸ್, ಎಲ್ಲ ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ದೇವ್ರ ದಯಿಂದ ಆರಾಮಾಗಿದ್ದೀವಿ. ನೀವು ಎಲ್ಲ ಆಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಎಲ್ಲ ಚೆನ್ನಾಗಿ ತಿನ್ನಿ, ಚೆನ್ನಾಗಿ ಓಡಾಡಿ, ಎಲ್ಲ ಟೂರ್ ಗೀಡ್ ಮಾಡಿ. ಈಗ ವೆಕೇಷನ್ ಸ್ಟಾರ್ಟ್ ಆಗಿದೆ ಮಕ್ಕಳಿಗೆ. ಹಾಗೆಯೇ ಚೆನ್ನಾಗಿ ಎಂಜಾಯ್ ಮಾಡಿ, ಖುಷಿಯಿಂದಿರಿ. ಸೊ ಇವತ್ತು ನಿಮಗೆ ಆಲೂಗಡ್ಡೆದು ರವಾ ಫ್ರೈ ಹಾಗೆ ಮಾಡೋದಂತ ಹೇಳ್ಕೊಡ್ತೀನಿ. ಸೇಮ್ ಇವತ್ತು ಇದೊಂದು ಸಲ ತೋರಿಸ್ಬಿಡೋಣ ಅಂತ. ಆಲೂಗಡ್ಡೆ ನೋಡಿ, ಈ ಥರ ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಸ್ವಲ್ಪ ಬಿಟ್ಟಿದ್ದೆ, ಈ ಥರ ಆಗಬೇಕು. ಆಮೇಲೆ ನಿಮಗೆ ಕ್ಯಾಪ್ಸಿಕಮ್ ರವಾ ಫ್ರೈ ಹಾಗೆ ಮಾಡೋದು, ಆಮೇಲೆ ಅದು ಇದು ಇನ್ನೊಂದು ತೋರಿಸಿದ್ನಲ್ಲ ಹಲಸಿನಕಾಯಿ ಮೀನ್ಸ್ ಬೇರೆ ಹಲಸಿನಕಾಯಿ ಹೇಗೆ ರವಾ ಫ್ರೈ ಮಾಡೋದಂತ ಅದನ್ನು ತೋರಿಸಿದ್ದೀನಿ. ಸೇಮ್ ಹೀಗೆ ಕಾಲಿಫ್ಲವರ್ ರವಾ ಫ್ರೈ ಗೊತ್ತು, ಆಮೇಲೆ ಬಿಳಿ ಬದನೆಕಾಯ್ದು ಗೊತ್ತು ನಿಮಗೆ, ಆಮೇಲೆ ಆ ಪರ್ಪಲ್ ಬದನೆಕಾಯ್ದು ಸೇಮ್ ಹೀಗೆ ಮಾಡೋದು. ಅದರದ್ದು ಸಿಪ್ಪೆ ತೆಕ್ಕೊಂಬಿಟ್ರೆ ಆಯಿತು. ಹೀಗೆ ರೌಂಡ್ ಕಟ್ ಮಾಡೋದು, ಉಪ್ಪು ಹಾಕೋದು, ಆಮ್ಚೂರು ಪೌಡ್ರ್ ಹಾಕೋದು, ಮತ್ತು ಈ ಇದರಲ್ಲಿ ಉಪ್ಪಿಟ್ಟು ರವಾ ತಗೊಳ್ಳೋದು, ಖಾರದ ಪುಡಿ ಹಾಕೋದು, ಹಿಂಗೆ ಪೌಡ್ರ್ ಹಾಕೋದು, ಕಡಲೆ ಹಿಟ್ಟು ಹಾಕೋದು, ಮತ್ತು ಅಕ್ಕಿ ಹಿಟ್ಟು ಹಾಕಿದರೆ ಆಯಿತು. ಯಾಕಂದರೆ ಮೇಲಿಂದ ರವಾ ಹೋಗಲ್ಲ. ಸೊ ಹಾಗಾಗಿಬಿಟ್ಟು ಅದ್ರ ಮೇಲೆ ನೋಡಿ ಹೀಗೆ ಈ ಥರ ನೆಕ್ಸ್ಟ್ ಈ ಥರ ಆಗುತ್ತೆ. ಕೋಟಿಂಗ್ ಹಾಗೇ ಇರುತ್ತೆ, ಹೋಗಲ್ಲ. ನೀವು ಕರ್ಡ್ ರೈಸ್ ಜೊತೆ ತಿಂದುಬಿಟ್ರೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ ಫ್ರೆಂಡ್ಸ್, ನಾನು ಇಲ್ಲೆಲ್ಲ ಆಲೂಗಡ್ಡೆನ ಈ ಥರ ಸ್ಲೈಸ್ ಮಾಡಿ ಈ ಥರ ಎಲ್ಲ ರವಾ ಕೋಟಿಂಗ್ ಮಾಡಿ ಹಾಕಿದ್ದೀನಿ. ಹಾಗೆ ಇದರಲ್ಲಿ ಆ ಉಪ್ಪು ನೀರು ಇದೆಯಲ್ಲ, ಇದರಲ್ಲಿ ಉಪ್ಪು ನೀರಿದೆ ನೋಡಿ. ಈ ಉಪ್ಪು ನೀರನ್ನು ಸ್ವಲ್ಪ ನಾನು ಈ ಥರ ಇದರ ಮೇಲೆ ಸಿಂಪಡಿಸಿದ್ದೀನಿ. ಮತ್ತು ಇದನ್ನು ಈಗ ಮುಚ್ಚಾಕ್ತೀನಿ. ಮುಚ್ಚಾಕ್ಬಿಟ್ರೆ ಆಯಿತು. ನೋಡಿ ಈ ಥರ ಮುಚ್ಚಿಬಿಟ್ರೆ ಒಂದು 5 ನಿಮಿಷ ಮುಚ್ಚಿಟ್ಟಾದ ನಂತರ ತೆಗೆದುಬಿಟ್ಟು ಮೇಲ್ಗಡೆಯಿಂದ ಎಣ್ಣೆ ಹಾಕಿದ್ದೀನಿ. ಆಯಿಲ್ ಹಾಕಿ ಅದನ್ನು ಉಲ್ಟಾ ತಿರುಗಿಸಿ ಹಾಕಿಬಿಟ್ಟು ಈ ಥರ ಮಾಡಿಬಿಟ್ರೆ ಹೀಗೆ ಆಲೂಗಡ್ಡೆ ರವಾ ಫ್ರೈ ರೆಡಿ ಆಗುತ್ತೆ.